ನ್ಯೂಸ್ ಕ್ಲಿಕ್ನ ಸ್ಥಾಪಕ ಪ್ರಬೀರ್ ಪುರಕಾಯಸ್ಥ ಇವರ ವಿಚಾರ ಇದು. ನೀವು ಯಾರೇ ಈ ಸ್ಟೋರಿ ನೋಡಿ ನಿಮಗೊಂದು ವಿಷಯ ಅರ್ಥ ಆಗಬೇಕಾಗತ್ತೆ. ಏನು ನರೇಟಿವ್ಗಳು ನಡೀತಾ ಇದೆ ದೇಶದಲ್ಲಿ, ತೀರ್ಪು ಯಾರೂ ಕೊಡ್ತಾ ಇಲ್ಲ. ಇಲ್ಲಿ ಇದೇ ಪ್ರಬೀರ್ ಪುರಕಾಯಸ್ಥ ಮೇಲೆ ಚೀನಾದಿಂದ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ, ಚೀನಾ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ದೇಶದ ವಿರುದ್ಧ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದರು. ಅಕ್ಟೋಬರ್, ಯೋಚನೆ ಮಾಡಿ, ನ್ಯೂಸ್ ಕ್ಲಿಕ್ ಎನ್ನುವ ಸುದ್ದಿ ಸಂಸ್ಥೆಯ ಸಂಸ್ಥಾಪಕರಿವರು ಅಕ್ಟೋಬರಲ್ಲಿ ಅರೆಸ್ಟ್ ಮಾಡ್ಕೊಂಡು ಬಂದರು. ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇವ್ರನ್ನ ಅರೆಸ್ಟ್ ಮಾಡಿರೋ ವಿಚಾರವೇ ಅಸಿಂಧು ಅಂತ. ಏನಾಗಬೇಕ್ರಿ ಆ ವ್ಯಕ್ತಿಗೆ? ಇವ್ರನ್ನ ಅರೆಸ್ಟ್ ಮಾಡಿರೋ ವಿಚಾರವೇ ಅಸಿಂಧು ಅಂತ ಸುಪ್ರೀಂ ಕೋರ್ಟ್ ಇವಾಗ ತೀರ್ಪು ಕೊಡುತ್ತಲ್ಲ. 7-8 ತಿಂಗಳಿಂದ ಒಂದು ಮನುಷ್ಯ, ಹಾಗಾದರೆ ನಾನು ವಿನಾಕಾರಣ ನಾನು ಅರೆಸ್ಟ್ ಆಗಿದ್ನ 8 ತಿಂಗಳ ಕಾಲ ನೋಡಿ, ಎಲೆಕ್ಷನ್ 4 ಸ್ಟೇಜ್ ಮುಗಿದಿದೆ, ಈಗ ಇವ್ರದ್ದು ಬಿಡುಗಡೆ ಆಗುತ್ತೆ. ಏನು ತಪ್ಪು ಮಾಡಿದ್ದೆ ನಾನು ಅಂತ ಹೇಳಿದ್ರೆ ಅವಾಗೆಲ್ಲ ಬಂದಿದ್ದು ಏನು ಹೇಳಿ, ಚೀನಾ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಒಂದು ಟೀಕೆ, ಒಂದು ಪ್ರಶ್ನೆ, ಒಂದು ವಿಮರ್ಶೆ, ಒಂದು ವಿಶ್ಲೇಷಣೆ, ಇದಕ್ಕೆ ಅವಕಾಶನೇ ಇಲ್ವಾ? ಆ ಥರ ಬಂದ ತಕ್ಷಣ, ಆ ಥರ ಒಬ್ಬ ವ್ಯಕ್ತಿಯ ಮೇಲೆ ಬಂದ ತಕ್ಷಣ, ವಿಶ್ಲೇಷಣೆ ಮಾಡಿದ ತಕ್ಷಣ, ಓಹೋ ದೇಶದ ಮೇಲೆ ಸಂಚು ಮಾಡ್ತಾ ಇದ್ದಾರೆ, ಇವರು ಚೀನಾ ಪರ ಇದ್ದಾರೆ, ಇವರು ಪಾಕಿಸ್ತಾನ ಪರ ಇದ್ದಾರೆ, ಇವರು ಬಾಂಗ್ಲಾದೇಶದ ಪರ ಇದ್ದಾರೆ, ಈ ಥರ ನರೇಟಿವ್ಸ್ ಜಾಸ್ತಿ ಆಗಿಬಿಡ್ತವ. ಆ ವ್ಯಕ್ತಿ ಇಷ್ಟು ತಿಂಗಳ ಕಾಲ ಜೈಲಲ್ಲಿದ್ದು ಈಗ ಈ ಬಂಧನವೇ ಅಸಿಂಧು ಅಂತ ಹೇಳಿದಾಗ ಅವ್ರು ಎಷ್ಟು ವಿಚಾರದಲ್ಲಿ ಹರ್ಟ್ ಆಗಿರುತ್ತೆ. ಹಾಗಾದರೆ ನಾನು ಅರೆಸ್ಟ್ ಮಾಡಿದವ್ರ ವಿರುದ್ಧವಾಗಿ ಏನು ಕ್ರಮ ತೊಗೊಳ್ಬೇಕು ಇವಾಗ ಅಂತ ಕೇಳಲ್ವೇ ಅವರು? ಅದೂ ಅಲ್ಲದೆ UAPA ಕೇಸ್ ಹಾಕಿದ್ರಂತೆ ಇವ್ರ ಮೇಲೆ. ಸೆಂಟ್ರಲ್ ಗೌರ್ಮೆಂಟ್ ಇವ್ರ ಮೇಲೆ ಆ ಕೇಸ್ ಹಾಕಿತ್ತು. 2023 ಅಕ್ಟೋಬರಲ್ಲಿ ನ್ಯೂಸ್ ಕ್ಲಿಕ್ ಪೋರ್ಟಲ್ನ ಪುರಕಾಯಸ್ಥ, ಅದರ ಸಂಸ್ಥಾಪಕರು ಇವರು ಅರೆಸ್ಟ್ ಆಗುತ್ತೆ. ಚೀನಾ ಪರ ಪ್ರಚಾರ ಮಾಡಿಬಿಟ್ಟಿದ್ದಾರೆ ಅಂತ ಇವ್ರ ಮೇಲೆ ಆರೋಪವನ್ನು ಹೊರಿಸಿ, ಚೀನಾದಿಂದ ದುಡ್ಡು ಬಂದುಬಿಟ್ಟಿದೆ ಇವರಿಗೆ ಅನ್ನೋ ಒಂದು ಆರೋಪವನ್ನು ಹೇಳಿ ಇವ್ರನ್ನ ಜೈಲಿಗೆ ಹಾಕಿದ್ರು. ಪ್ರಬೀರ್ ಪುರಕಾಯಸ್ಥ ಅಂತ ಅವ್ರ ಹೆಸರು. ಇಷ್ಟು ದಿನಗಳಾದ ಮೇಲೆ ಇದೀಗ ಅವರು ಬಿಡುಗಡೆ ಆಗ್ತಾ ಇದ್ದಾರೆ. ಬಂಧನ ಮತ್ತು ವಶಕ್ಕೆ ಪಡ್ಕೊಂಡಿರೋದು ಎರಡೂ ಕೂಡ ಕಾನೂನು ಬಾಹಿರ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ರೀ. ಇಷ್ಟು ತಿಂಗಳ ಕಾಲ ಅವ್ರಿಗೆ ಅವರ ಗೌರವ ಏನಾಗಿತ್ತು, ಅವರ ಮರ್ಯಾದೆ ವಿಚಾರ ಏನಾಗಿತ್ತು, ಎಷ್ಟು ರೀತಿಯಲ್ಲಿ ಮುಜುಗರವನ್ನು ಜೈಲಲ್ಲಿ ಅನುಭವಿಸಿರ್ಬೇಕು ಅವ್ರಿಗೆ. ನರೇಷನ್ ಎಲ್ಲರನ್ನ ಟೀಕೆ ಮಾಡ್ತಾರಾ, ಪ್ರಶ್ನೆ ಕೇಳ್ತಾರಾ, ಸತ್ಯ ಮುಂದಿಡ್ತಾರಾ? ಹಾಂ, ಅವ್ರು ಚೀನಾ ಪರ, ಅವ್ರು ಪಾಕಿಸ್ತಾನ ಪರ, ಅವ್ರ ದೇಶ ವಿರೋಧಿ. ಈ ನರೇಟಿವ್ಗೆ ಕೊನೆಗಳು ಯಾವಾಗ? ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಅಟ್ ಲಾಸ್ಟ್ ಅವ್ರಿಗೊಂದು ರಿಲೀಫ್ ಕೊಟ್ಟಿದೆ ಇವತ್ತು. ಏನು ಆರೋಪ ಅಂದರೆ ಇದೇನೆ, ನ್ಯೂಸ್ ಕ್ಲಿಕ್ ಪೋರ್ಟಲ್ನ ಸಂಸ್ಥಾಪಕ ಇವರು, ಭಾರಿ ಹಣ ಬಂದಿದೆ ಚೀನಾದಿಂದ ಇವರಿಗೆ ಅಂತ ಆರೋಪ ಹೊರಿಸಿದ್ರು, ಅರೆಸ್ಟ್ ಮಾಡಿದ್ರು. ಈಗ ಬಂಧನ ಮತ್ತು ವಶಕ್ಕೆ ಪಡೆದಿರೋದು ಎರಡೂ ಅಸಿಂಧು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಭಾರತದ ಸಾರ್ವಭೌಮತೆಯನ್ನೇ ಹಾಳು ಮಾಡುವಂಥ ಸಂಚನ್ನು ಮಾಡಿದ್ರು ಇವರು. ದೇಶದ ಬಗ್ಗೆ ಜನರಲ್ಲಿ ಆಕ್ರೋಶ ಮೂಡಿಸೋದಕ್ಕೆ ಯತ್ನಿಸಿದ್ದಾರೆ ಅಂತ ಇದೆ. 2019 ಲೋಕಸಭೆ ಚುನಾವಣೆ ಪ್ರಕ್ರಿಯೆಯನ್ನು ಬುಡಮೇಲು ಮಾಡೋದಕ್ಕೂ ಕೂಡ ಸಂಚು ಮಾಡಿಬಿಟ್ಟಿದ್ರು ಇವರು. ಈ ರೀತಿ ಎಲ್ಲ ಒಂದಷ್ಟು ಆರೋಪಗಳು ಬಂದುಬಿಟ್ಟಿತ್ತು ಇವ್ರ ಮೇಲೆ. ಲೋಕಸಭೆ ಚುನಾವಣೆಯ ಫಲಿತಾಂಶಗಳನ್ನೇ ಬುಡಮೇಲು ಮಾಡ್ತಾರೆ ಇವರು ಅಂತ. ಏನು ತೀರ್ಪಲ್ಲಿದೆ ಅಂತ ಹೇಳಿದ್ರೆ 22 ಸಂವಿಧಾನದ ವಿಧಿ 22 ಸಬ್ ಕ್ಲಾಸ್ 1 ಇದರ ಪ್ರಕಾರ ಕಸ್ಟಡಿ ಕಾರಣ ತಿಳಿಸ್ರಿ. ಮೊದಲು ಅರೆಸ್ಟ್ ಮಾಡಿರೋದಕ್ಕೆ ಕಾರಣ ಹೇಳ್ರಿ ನೀವು, ಅದು ಕಡ್ಡಾಯ ಅಲ್ವೇನ್ರಿ? ಏನು ಕಾರಣ ಇಟ್ಟು ಅರೆಸ್ಟ್ ಮಾಡ್ತಾ ಇದ್ದೀರಿ ನೀವು ಅಂತ. ಮೌಖಿಕವಾಗಿ ಬಾಯಿ ಮಾತಲ್ಲಿ ಏನೋ ಹೇಳಿಬಿಟ್ರೆ ನಡೆಯಲ್ಲ, ಪುರಾವೆ ಬೇಕು ನಮಗೆ, ಲಿಖಿತವಾಗಿ ಬೇಕು, ಇನ್ ರಿಟರ್ನ್ ಬೇಕು ನಮಗೆ, ಅದನ್ನು ಕೊಡಿ ಅಂದರೆ ಕೊಟ್ಟಿಲ್ಲ. ವಶಕ್ಕೆ ಕೋರಿ ಸಲ್ಲಿಸಿದಂಥ ಅರ್ಜಿ ಪ್ರತಿಯನ್ನು ಪುರಕಾಯಸ್ಥಗೆ ಕೊಡಲಿಲ್ಲ ನೀವು. ವಶಕ್ಕೆ ಪಡೆಯೋದಕ್ಕೆ ಇರತಕ್ಕಂಥ ಕಾರಣಗಳನ್ನು ಅವ್ರಿಗೆ ಪುರಕಾಯಸ್ಥಗೆ ಗೊತ್ತಿಲ್ಲ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ. ಆ ವ್ಯಕ್ತಿನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಆಚೆ ನರೇಷನ್ ಬಂದಿದ್ದೇನೆ ಹೇಳಿ, ಚೀನಾ ಅದು ಇದು ಹಣ ತೊಗೊಂಡ್ಬಿಟ್ರು, ಬುಡಮೇಲೆ ಮಾಡಿಬಿಡ್ತಾರೆ, ಅದು ಇದೆಲ್ಲ ಮಾತಾಡಿದ್ರಲ್ಲ, ಆ ವ್ಯಕ್ತಿ ಗೊತ್ತಿರಬೇಕಲ್ಲ, ಆ ವ್ಯಕ್ತಿಗೆ ಆ ರೈಟ್ಸ್ ಇದೆ ರೀ, ನಾನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಿ ಹೇಳಿ ಅಂದರೆ ಲಿಖಿತ ರೂಪದಲ್ಲಿ ಏನೂ ಕೊಟ್ಟಿಲ್ಲ. ಹಾಗೆ ಕರ್ಕೊಂಡು ಹೋದರು, ಕೂರಿಸಿದ್ರು, ಅರೆಸ್ಟ್ ಮಾಡಿದ್ರು. ಹಾಗಾಗಿ ಈ ಬಂಧನ ಮತ್ತು ವಶಕ್ಕೆ ಪಡೆದಿರ್ತಕ್ಕಂಥ ವಿಧಾನ ಇದೆಯಲ್ಲ, ಇದೇ ಅಸಿಂಧು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ.